ಹಲೋ, ಮತ್ತೊಮ್ಮೆ ಸ್ವಾಗತ ನಿಮಗೆ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು KHU ವೆಬ್ಸೈಟಲ್ಲಿ ರೀಸೆಂಟ್ ಆಗಿ ಒಂದು ಡೀಟೇಲ್ಸ್ ನೋಡಿದ್ರೆ, ದ ಪ್ರಾವಿಷನ್ ಎಲಿಜಿಬಲ್ ಆ್ಯಂಡ್ ಇನ್ಎಲಿಜಿಬಲ್ ಅಪ್ಲಿಕೆಂಟ್ ಲೀಸ್ಟ್ ಫಾರ್ ಬೈಲಾಲು ಪ್ರಾಜೆಕ್ಟ್ ಚುಂಚನಕುಪ್ಪೆ ಬೆಂಗಳೂರು ಸೌತ್ ಬೆಂಗಳೂರು. ಸೊ ಬೈಲಾಲು ಅಲ್ಲಿ ಎಲಿಜಿಬಲಿ ಲೀಸ್ಟ್ ಕೊಟ್ಟು ಲಾಟ್ರಿ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಎಲ್ಲ ಮಾಹಿತಿ ಎಲಿಜಿಬಲ್ ಲೀಸ್ಟಲ್ಲಿ ಯಾರ್ಯಾರ ಹೆಸರು ಬಂದಿದೆ, ಟೋಟಲ್ ಎಷ್ಟು ಅಪ್ಲಿಕೇಶನ್ ಇದೆ, ಅದನ್ನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದರ ಜೊತೆಗೆ ಯಾವಾಗ ಲಾಟ್ರಿ ಇದೆ, ಲಾಟ್ರಿ ಹೆಂಗಾಗುತ್ತೆ, ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಹೆಂಗೆ ಮಾಡಬೇಕು, ಮುಂದೆ ಲಾಟ್ರಿ ಆದಮೇಲೆ ಕ್ವಿಕ್ಕಾಗಿ ಏನಿರುತ್ತೆ ಏನಿರಲ್ಲ, ಆ ಡೀಟೇಲ್ಸ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅದರ ಜೊತೆಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ನ ಕೂಡ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿ ಆಲ್ಸೋ ಗಾಟ್ ಬ್ಯಾಳಲದು ಪ್ರಾಜೆಕ್ಟ್ದು ಒಂದು ಮ್ಯಾಪ್ ಸಿಕ್ಕಿದೆ. ಮ್ಯಾಪ್ನು ಕೂಡ ಹೇಗಿದೆ ಅಂತ ಎಕ್ಸಾಕ್ಟ್ಲಿ ನಾನು ಗೂಗಲ್ ಮ್ಯಾಪಿಗೆ ಕನ್ವರ್ಟ್ ಮಾಡಿ ಹೇಳ್ತೀನಿ. ಎಕ್ಸಾಕ್ಟ್ಲಿ ಆ ಪ್ಲೇಸು ಕೂಡ ಮೆಜೆಸ್ಟಿಕ್ಕಿಂದ ಎಷ್ಟು ದೂರದಲ್ಲಿದೆ, ಯಾರಿಗೆ ಅಲ್ಲ ಅಪ್ಲಿಕೇಶನ್ ಹಾಕಿದವ್ರಿಗೆ ಬೈ ಡಿಫಾಲ್ಟ್ ಗೊತ್ತಿರುತ್ತೆ. ಇಫ್ ಸಂಬಡಿ ಹೂ ಇಸ್ ವಾಚಿಂಗ್ ದಿಸ್, ಹೌ ಥಿಂಗ್ಸ್ ವರ್ಕ್ಸ್, ಹೆಂಗೆ ನೋಡಬೇಕು ಅಂತ ಕೂಡ, ಲೇಔಟ್ ಹೆಂಗಿದೆ ಕೂಡ ಅದನ್ನು ಕೂಡ ಇದರಲ್ಲಿ ಪ್ಯೂರ್ ಆಗಿ ಮ್ಯಾಪಿಗೆ ಮ್ಯಾಚ್ ಮಾಡಿಬಿಟ್ಟು ನಾನು ಹೇಳ್ತಾ ಹೋಗ್ತೀನಿ. ಎಷ್ಟು ಡಿಸ್ಟೆನ್ಸಲ್ಲಿದೆ, ಯಾವ ಥರ ಇದಕ್ಕೆ ರೀಚ್ ಆಗ್ಬೋದು ಅಂತ. ಸೊ ಇದು ತುಂಬ ಹಳೇ ಲೇಔಟು, 4-5 ವರ್ಷದ ಹಿಂದೆ ಮೋಸ್ಟ್ಲಿ ಅಪ್ಲಿಕೇಶನ್ ಹಾಕಿರ್ಬೋದು ಅಂತ ಕಾಣುತ್ತೆ, ಇಲ್ಲ 5-6 ವರ್ಷದ ಹಿಂದೆನೂ ಹಾಕಿರ್ಬೋದು. ಇವಾಗ ನಮ್ಮ ಚಾನಲಲ್ಲಿ 1 ವರ್ಷದ ಹಿಂದೆ ನಾನೇ ಕೂಡ, ಕೆನ್ ಯು ಸಿ ದಿಸ್ ಮಿಡಲ್ ಒನ್, ಬೈಲಾಳು ಎಲಿಜಿಬಲ್ ಲಿಸ್ಟ್ ಅವಾಗಲೇ ಬಿಟ್ಟಿದ್ರು. ಕಾರಣಾಂತರಗಳಿಂದ ಅದನ್ನು ಮತ್ತೆ ಹೋಲ್ಡ್ ಮಾಡಿದ್ರು. ಸೊ ನಾರ್ಮಲಿ ಡಿಲೇ ಆದರೆ ತುಂಬ ಜನ ಕ್ವಶನ್ಸ್ ಕೇಳ್ತೀರಾ, ಇವರೇನೋ ರೆಸ್ಪಾಂಡ್ ಮಾಡಲ್ಲ, KHB ಅವರು ಡೀಟೇಲ್ಸ್ ಕೊಡಲ್ಲ ಅಂತ. ದೇರ್ ಇಸ್ ಆಲ್ವೇಸ್ ವೇ ಟು ಐಡೆಂಟಿಫೈ ವೈ ದೇರ್ ಇಸ್ ರಿಲೇ, ವಾಟ್ ಆರ್ ದೇ ಆರ್ ಡೂಯಿಂಗ್ ಅಂತ ಹೇಳಿ. ಸೊ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಅಭಿಜಿತ್ ಸರ್ ಅಂತ ಹೇಳಿ, ಸೊ ಈ ಪ್ರಾಜೆಕ್ಟಿಗೆ ಅಪ್ಲೈ ಮಾಡಿ ದೇವರ್ಲೆ ಕಂಪ್ಲೀಟ್ಲಿ ಫಾಲೋ ಅಪ್ ಮಾಡ್ತಾ ಇದ್ರು. ಒಂದು RIT ಹಾಕಿ ಯಾವ ಥರ ಮಾಹಿತಿನ ತಗೊಂಡಿದ್ದಾರೆ, ನಮ್ಗೆ ಯಾವ ಥರ ಇನ್ಫಾರ್ಮೇಷನ್ KHB ಕಡೆಯಿಂದ ಕೊಡ್ತಾರೆ ಅಂತ ಕೂಡ ಒಂದು ಎಕ್ಸಾಂಪಲ್ ಕೂಡ RIT ಇದೆ, ರೈಟ್ ಟು ಇನ್ಫಾರ್ಮೇಷನ್. ಅದನ್ನು ಕೂಡ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಓದಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಎಲ್ಲ ವಿಡಿಯೋಗಳನ್ನು ಡೀಟೇಲ್ಸ್ನ ಇದರಲ್ಲಿ ಕವರ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳಬರಾಗಿದ್ದರೆ ರಿವ್ಯೂವನ್ನ ನೋಡಿಬಿಟ್ಟು ರೆಲೆವೆಂಟ್ ಪೀಪಲ್ಗೆ ಫಾರ್ವರ್ಡ್ ಮಾಡಿ. ತುಂಬ ಜನ ಅಪ್ಲೈ ಮಾಡಿರ್ತಾರೆ, ಗೊತ್ತೇ ಇರಲ್ಲ, ಹಳೇದಾಗಿರೋದ್ರಿಂದ ಡೀಟೇಲ್ಸ್ ಎಲ್ಲ ಕಳ್ಕೊಂಡಿರ್ತಾರೆ. ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಬೆಂಗಳೂರು ಸೌತಲ್ಲಿ ಅಪ್ಲೈ ಮಾಡಿರ್ಬೋದು ಅಂತ ಪೊಟೆನ್ಷಿಯಲ್ ಇದ್ದರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಲಿಂಕ್ಸ್ ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ನಮ್ಮ ಗ್ರೂಪ್ ಇದೆ, ಗ್ರೂಪಿಗೆ ಜಾಯ್ನ್ ಆಗಿ. ಫಾರ್ ಅ ಕ್ವಿಕ್ ನ್ಯೂಸ್, ಸಿಮಿಲರ್ ಆಗಿ ಆದಷ್ಟು ಬೇಗ ಬೇಕಂದ್ರೆ. ಸೊ KPP ಅನ್ನೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ವಿ ಲಾರ್ಜರ್ಲಿ ಟಾಕ್ ಅಬೌಟ್ KHB ಆಕ್ಷನ್, BDA ಆಕ್ಷನ್. ಈ ಎರಡೂ ವಿಡಿಯೋ ನೋಡಿ KPP ಲಾಗಿನ್ ಮಾಡಿ ಇಟ್ಕೊಳ್ಳಿ. ಕೆಲವೊಂದು ಮಾರ್ಕೆಟಲ್ಲಿ, ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಒಂದು 2-3 ಸೈಟ್ ಸೇಲ್ಗಿದೆ. ಹಿರಿಯೂರು ಚಿತ್ರದುರ್ಗ ಡಿಸ್ಟಿಕಲ್ಲೂ ಕೂಡ ಒಂದು KHB ಸೈಟ್ ಸೇಲ್ಗಿದೆ. ಈವನ್ ಹುಬ್ಳಿದ ರಾಣೆಬೆನ್ನೂರಲ್ಲೂ ಕೂಡ ಕೆಲವೊಂದು KHB ಸೈಟ್ಗಳ ಸೇಲ್ಗಿದೆ. ಸೊ ಆ ಎಲ್ಲ ಸೈಟ್ಗಳು ವೀಡಿಯೋಸ್ಗಳನ್ನ ನಾನು ನಿಮಗೆ ಇಲ್ಲಿ ಹಾಕಿದ್ದೀನಿ. ಇನ್ ಕೇಸ್ ನೀವು ರಾಣೆಬೆನ್ನೂರು, ಹಾವೇರಿ, ಚಿತ್ರದುರ್ಗ, ಹಿರಿಯೂರು, ಧಾರವಾಡ ಈ ಗೌರ್ಮೆಂಟ್ ಸೈಟ್ಗಳನ್ನ ನೋಡ್ತಾ ಇದ್ರೆ ಈ ವಿಡಿಯೋನ ಪ್ರಿಫರ್ ಮಾಡಿ. ಸೊ ಒಂದು ಫ್ರೀ ಕನ್ಸಲ್ಟೇಷನ್ನು ನಾನು ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಕೊಡ್ತೀನಿ. ಸೊ ಯು ವಿಲ್ ಯುಟಿಲೈಸ್ ಮೈ ಟೈಮ್ ಫಾರ್ ಅ ಮಿನಿಟ್ ಆರ್ 1 hour, ಇಟ್ಸ್ ಅಪ್ ಟು ಯು. ಯು ಮೇಕ್ ಶ್ಯೂರ್ ನಮ್ದೆಲ್ಲ ವಿಡಿಯೋ ನೋಡಿದ್ಮೇಲೆ ಪ್ರಾಪರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವಾಟ್ಸ್ ಯುವರ್ ಪ್ಲಾನ್, ಎನಿ ಕ್ವಶನ್ಸ್ ಇದ್ದರೆ ಬೇಕಾದ್ರೆ ನನ್ನ ಹತ್ರ ಫ್ರೀಯಾಗಿ ಮಾತಾಡಿ. ನಾನು ನಿಮಗೆ ಗಂಟೆಗಟ್ಟಲೆ ಬೇಕಾದರೂ ಟೈಮ್ ಕೊಡ್ತೀನಿ. ಮೇಕ್ ಶ್ಯೂರ್ ಯು ಹ್ಯಾವ್ ಅ ಪ್ರಾಪರ್ ಅಜೆಂಡಾ ಟು ಟಾಕ್ ಟು ಮೀ, ಸೊ ದಟ್ ನಿಮಗೆ ಡಿವಿಯೇಷನ್ ಆಗಲ್ಲ. ಪ್ರತಿ ಸಲ ಕಾಲ್ ಮಾಡಿ ಸರ್ ಅದ್ಯಾವಾಗ ಇದ್ಯಾವಾಗ ಈ ಥರ ಡಿಸ್ಟರ್ಬ್ ಮಾಡೋದು, ಇಟ್ಸ್ ನಾಟ್ ಗುಡ್ ಫಾರ್ ಬೋತ್ ಆಫ್ ಅಸ್ ಅಂತ ನನ್ನ ರಿಕ್ವೆಸ್ಟು. ಸೊ ಬನ್ನಿ, ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟು ಗೂಗಲಲ್ಲಿ ಬೈಲಾಲು ಅಂತ ಹೊಡೆದ್ರೆ ನಮಗೆ ಈ ಚಿಕ್ಕದಾಗಿರೋದೇ ಬೌಂಡ್ರಿನೇ ಈ ಬ್ಯಾಳದು ಬೌಂಡ್ರಿ, ಚುಂಚನಕಟ್ಟೆ ಪಕ್ಕದಲ್ಲೇ ಇದೆ. ಬೆಂಗಳೂರಿಂದ ಹೋಗಬೇಕಂದ್ರೆ ದೆರ್ ಆರ್ ಮಲ್ಟಿಪಲ್ ವೇಸ್, ನಾನು ತುಂಬ ಹೈಲೈಟ್ ಮಾಡಿದ್ದೀನಿ ಇಲ್ಲಿ. ಸೊ ಬೆಂಗಳೂರಿಂದ ನಾವು ಮಾಗಡಿ ರೋಡ್, ವಿಜಯನಗರ ಮಾಗಡಿ ರೋಡ್, ಸುಂಕದಕಟ್ಟೆ ಹೋಗ್ಬಿಟ್ಟು ಹೋಗ್ಬೋದು, ನೈಸ್ ರೋಡ್ ಕ್ರಾಸ್ ಮಾಡಿದ್ಮೇಲೆ. ಇಲ್ಲ ಮೈಸೂರು ರೋಡ್ ಬಂದು ಕೆಂಗೇರಿ ದಾಟ್ಬಿಟ್ಟು ಕುಮ್ಘಟ್ಟದ ಮೇಲೂ ಕೂಡ ಹೋಗ್ಬೋದು, ದೊಡ್ಡ ಆಲದ ಮರ ಹಿಡಿದು ಹೋಗ್ಬೋದು. ಇಲ್ಲ ಕುಂಬಳಗೋಡನ್ನ ದಾಟಿ ರೈಟ್ ತೊಗೊಂಡ್ರು ಕೂಡ ಈ ಲೊಕೇಶನ್ನ ರೀಚ್ ಆಗ್ಬೋದು. ಸೊ ಇಟ್ ಈಸ್ ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ ನಾನು ಲೊಕೇಶನ್ಗೆ ಈ ಎಕ್ಸಾಕ್ಟ್ಲಿ ಈ ಊರಿಗೆ ಏನಾದರೂ ಮೆಜೆಸ್ಟಿಕ್ಕಿಂದ
ಮೆಜೆಸ್ಟಿಕ್ಕಿಂದ ಲೊಕೇಶನ್ ಹಾಕಿದ್ರೆ ಅಪ್ರಾಕ್ಸಿಮೇಟ್ಲಿ ನಮಗೆ ಡೈರೆಕ್ಷನ್ ಸಿಗೋದು ವೆರಿ ಕ್ವಿಕ್ ಆಗಿರೋದು 30 ಕಿಲೋಮೀಟರ್ ದೂರದಲ್ಲಿದೆ ಗೈಸ್. ಓಕೆ, ನೀವು ಮಾಗಡಿ ರೋಡ್ ಮೇಲೆ ಹೋದರೆ ನಮಗೆ 31 ಆಗುತ್ತೆ. ಇನ್ನೊಂದು ಒಳಗಡೆ ಶಾರ್ಟ್ಕಟ್ ಹೋದ್ರೆ 30 ಕಿಲೋಮೀಟರ್, ಆನ್ ಅವರೇಜ್ 30 ಕಿಲೋಮೀಟರ್ ದೂರದಲ್ಲಿರುವಂಥ KHV ಲೇಔಟ್ ಫ್ರಮ್ ಮೆಜೆಸ್ಟಿಕ್. ಓಕೆ, ಐ ಥಿಂಕ್ ನೈಸ್ ರೋಡಿಂದ ಮೋಸ್ಟ್ಲಿ ನಾವು ಇದನ್ನ ತಗೊಂಡು ಬಂದು ಔಟರ್ ರಿಂಗ್ ರೋಡ್ಗೆ ಇಟ್ಟರೆ 23 ಕಿಲೋಮೀಟರ್ ಇದೆ. ಅದನ್ನು ತಗೊಂಡ್ಬಂದು ನೈಸ್ ರೋಡ್ ಜಂಕ್ಷನ್ಗೆ ಇಟ್ಟರೆ 16 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲ, 9, 22, 10 ಕಿಲೋಮೀಟರ್ ದೂರದಲ್ಲಿದೆ ಜಂಕ್ಷನ್ ಇಂದ. ಸೊ ಇಟ್ ಇಸ್ ವೆರಿ 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 ಡೀಸೆಂಟ್. ಕೆಲವು ರೀಸೆಂಟ್ ಬೆಳವಣಿಗೆ ಎಲ್ಲ ನೋಡಿದ್ರೆ, ಸೊ ಅದನ್ನ ಈಗ ನಾವು ಈ ವಿಡಿಯೋದಲ್ಲಿ ಕೂಡ ಪೂರ್ತಿಯಾಗಿ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಝೂಮ್ ಮಾಡಿಬಿಟ್ಟು ಚುಂಚನಕುಪ್ಪೆ ಮ್ಯಾಪ್ಸ್. ಓಕೆ, ಸೊ ಅವ್ರು ಹೇಳ್ದಂಗೆ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಓಕೆ, ಈ ನೋಟಿಫಿಕೇಶನ್, ಐ ಆಮ್ ಸಾರಿ ಐ ಸ್ಕಿಪ್ ದಿಸ್. ಈ ನೋಟಿಫಿಕೇಶನ್ ಈ KHB ಮೋರ್ ಡೀಟೇಲ್ಸ್ ಇದೆಯಲ್ಲ ಇದರಲ್ಲೇ ಇದೆ. ಫಸ್ಟ್ ಒನ್ ನೋಡಿ, ಪ್ರಾವಿಷನ್ ಎಲಿಜಿಬಲ್ ಲಿಸ್ಟ್ ಚುಂಚನಕುಪ್ಪೆ ಬೈಲಾಳು ಕೊಟ್ಟಿದ್ದಾರೆ. ನೀವು ಹಾಗೆ ಕೆಳಗಡೆ ಬಂದರೆ ಲಾಟ್ರಿ ಅಲಾಟ್ಮೆಂಟ್ ಶೆಡ್ಯೂಲ್ಡ್ ಅದನ್ನು ಕೂಡ ಹಾಕಿದ್ದಾರೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ. ಸೊ ಕರ್ನಾಟಕ ಗೃಹ ಮಂಡಳಿ ವತಿಯಿಂದ ಬೆಂಗಳೂರು ದಕ್ಷಿಣ ತಾಲೂಕು ಚುಂಚನಕುಪ್ಪೆ ಬ್ಯಾಳಲು ದೋಣಿಹಳ್ಳಿ ಬಡಾವಣೆ ಅಭಿವೃದ್ಧಿಪಡಿಸಿರುವ ನಿವೇಶನ ಹಂಚಿಕೆ ಮಾಡಲು ಸಲುವಾಗಿ ಹಿಂದೆ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಡಲಾಗಿತ್ತು. ಸೊ ಮತ್ತೆ ರೀಸೆಂಟ್ ಆಗಿ 9th of 4th ಎಕ್ಸಾಕ್ಟ್ಲಿ 20 ದಿವಸದಿಂದ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇಲ್ಲಿ ನೋಡಿ, ಎಲಿಜಿಬಲ್ ಲಿಸ್ಟ್ಗೆ 9/9 ಮುಗಿದೋಗಿದೆ. ಆಕ್ಷೇಪಣೆ ಸಲ್ಲಿಸೋ ಡೇಟು ಕೂಡ ನಿನ್ನೆಗೆ ಮುಗಿದೋಗಿದೆ. ಅರ್ಹ ಅನರ್ಹ ಪಟ್ಟಿ ಕೂಡ ಫೈನಲ್ ಆಗಿ ಬರುವಂಥದ್ದು ಪಟ್ಟಿ ಕೂಡ 26/9ಕ್ಕೆ ಇನ್ನೊಂದು ಲಿಸ್ಟ್ ಹಾಕ್ತಾರೆ. ಅದು ಬಂದ್ಬಿಟ್ಟು ಆಮೇಲೆ ಲಾಟ್ರಿ ಬಂದ್ಬಿಟ್ಟು 1/10/2024 ವಿಚ್ ಇಸ್ ಆನ್ ಟ್ಯೂಸ್ಡೇ. ಕರೆಕ್ಟ್, ನೆಕ್ಸ್ಟ್ ಕಮಿಂಗ್ ಟ್ಯೂಸ್ಡೇ, ಇನ್ನೊಂದು 3 ದಿವಸ ಅಷ್ಟೇ ಇದೆ, ಅವತ್ತು ಹಾಕ್ತಾರೆ. ಇಲ್ಲಿ ತುಂಬಾ ಜನಕ್ಕೆ ರೇಟ್ ಏನಾದರೂ ಕನ್ಫ್ಯೂಷನ್ ಇದ್ರೆ, ಯಾರ್ಯಾರು EWS ವಿತ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದಿರಲ್ಲ ಅವ್ರಿಗೆ 875 ರುಪೀಸಲ್ಲಿ ನಿಮಗೆ ಅಲಾಟ್ ಆಗಿರುತ್ತೆ. ಅಲಾಟ್ ಆದರೆ ಆ ರೇಟೇ ಇರುತ್ತೆ. LIG, MIG, HIG, HIG2 ಪ್ರೈಸ್ ಹ್ಯಾಸ್ ಬೀನ್ 1750, 1750. ಫಸ್ಟಿಗೆ ಯಾವಾಗ ನೋಟಿಫಿಕೇಶನ್ ಬಿಟ್ಟಿದ್ರೆ ಆ ಡೀಟೇಲ್ಸ್ ನನ್ನ ಹತ್ರ ಇಲ್ಲ, ಯಾವ ಪ್ರೈಸ್ ಹೇಳಿದ್ದಾರೆ ಅಂತ ಹೇಳಿ. ಬಟ್ ಸ್ಟಿಲ್ ರೈಟ್ ನೌ ಇನ್ ಕೇಸ್ ಇಫ್ ಯು ಗೆಟ್ ಅನ್ ಅಲಾಟ್ಮೆಂಟ್, ಈ ಪ್ರೈಸ್ನ ನೀವು ಕೊಡಬೇಕಾಗುತ್ತೆ. ರಫ್ಲಿ ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡೋಂಗಿದ್ರೆ ಒಂದು 30-40 2700 ಸೈಟಿಗೆ ಇಂಟು 1750 ಮಾಡಿದ್ರೆ ನೀವು 21 ಲಕ್ಷ ಒಂದು 30-40 ಸೈಟ್ಗೆ ಇಲ್ಲಿ ನಿಮಗೆ ಪ್ರೈಸ್ ಬೀಳುತ್ತೆ. ಸೊ ಅದಾದಮೇಲೆ ಕೆಲವೊಂದು ಬೇಸಿಕ್ ರೂಲ್ಸು ಟಿಪಿಕಲ್ ಆಗಿ ನಾರ್ಮಲ್ ಇದೆ. ಇನ್ಕಮ್ ಸರ್ಟಿಫಿಕೇಟ್ ನೀವೇನು ಹಾಕಿದವರು ಓಕೆ, ಇದೇನು ಅವಶ್ಯಕತೆ ಇಲ್ಲ ಲಾಟ್ರಿ ಬಂದಿರೋದ್ರಿಂದ. ಸೊ ಆಸ್ ಇಟ್ ಈಸ್ ಅಲಾಟ್ಮೆಂಟ್ ಆಗಿರೋದ್ರಿಂದ. ಇನ್ನೂ ಏನಾದರೂ ಮಾಹಿತಿ ಈ ವಿಡಿಯೋ ನೋಡಿ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಈ ಸ್ಕ್ರೀನ್ಶಾಟ್ ತಗೊಳ್ಳಿ, ಅವ್ರಿಗೆ ಕೇಳಿ. ಯಾವುದಾದ್ರೂ ಪಾಯಿಂಟ್ ನಾನು ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಹೇಳ್ತೀನಿ. ಸೊ ಇನ್ನೂ ಏನಾದರೂ ಎನಿ ಕ್ವಶನ್ಸ್ ವಿಚ್ ಐ ಕೆನಾಟ್ ಆನ್ಸರ್, ಪ್ರಾಬ್ಲಿ ನನ್ನ ನಾಲೆಡ್ಜ್ಗೆ ಔಟ್ ಆಫ್ ಇದ್ದರೆ ದೀಸ್ ಗೈಸ್ ಆರ್ ದ ರೈಟ್ ಪೀಪಲ್, ದೇ ವಿಲ್ ಹೆಲ್ಪ್ ಯು. ಆರ್ ಎಸ್ ಕಸ್ಟಮರ್ಗೆ ಫೋನ್ ಮಾಡಿ ಎಕ್ಸ್ಟೆನ್ಷನ್ಗೆ ಕನೆಕ್ಟ್ ಮಾಡಿ ಮಾತಾಡ್ಬೋದು. ಸೊ ಕಮಿಂಗ್ ಬ್ಯಾಕ್ ಟು ಲಾಟ್ರಿ ಡೇಟ್ 11:30. ಇದನ್ನ ಬಂದ್ಬಿಟ್ಟು ಸ್ಥಳ ನೋಡಿ, ಕರ್ನಾಟಕ ಗೃಹ ಮಂಡಳಿ ಆವರಣ ಕೇಂದ್ರ ಕಚೇರಿ. ನೀವು KHB ಆಫೀಸ್ಗೆ ಹೋಗ್ಬೋದು. ಎಲ್ಲರಿಗೂ ನಾರ್ಮಲಿ ಅವರು ವೆಲ್ಕಮ್ ಮಾಡ್ತಾರೆ. ಲಾಟ್ರಿ ದಿವಸ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿದವ್ರು ಹೋಗ್ಬೋದು, ಹಾಗಂತ ಎಲ್ಲರೂ ಹೋಗೋಕೆ ಹೋಗ್ಬೇಡಿ, ಇಟ್ ವಿಲ್ ಬಿ ಟೂ ಮಚ್. ಬಟ್ ಎಸ್, ಯಾರ್ಯಾರು ಫ್ರೀ ಇದ್ದೀರಾ, ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ, ಹೇಗೆ ಲಾಟ್ರಿ ಆಗುತ್ತೆ, ಹೇಗೆ ಮಾಡ್ತಾರೆ, ಹೌ ಇಟ್ ವಿಲ್ ಗೋ ಅಂತ ಅನ್ನೋರು ಹೋಗ್ಬಿಟ್ಟು ನೋಡ್ಬೋದು. ಅದರಲ್ಲಿ ಏನು ತಪ್ಪೇನಿಲ್ಲ. ಎಷ್ಟೇ ಜನ ಬಂದರೂ ಅವರು ಪ್ರೀತಿಯಿಂದ ಅಕಾಮಿಡೇಟ್ ಮಾಡ್ತಾರೆ, ನಿಮ್ದೆಲ್ಲ ಡೌಟ್ಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸೊ ಆಮೇಲೆ ಕೂಡ ನಿಮ್ಮ ಎದುರುಗಡೆನೆ 1-2-3 ಟೆಸ್ಟಿಂಗ್ ಮಾಡಿಬಿಟ್ಟು ಲಾಟ್ರಿ ಹೇಗೆ ವರ್ಕ್ ಆಗುತ್ತೆ ಅಂತ ಎಲ್ಲರಿಗೂ ಎಜುಕೇಟ್ ಮಾಡಿ, ಕೆಲವೊಬ್ಬರ ಕಡೆಯಿಂದ ಅಕ್ನಾಲೇಜ್ಮೆಂಟ್ ಹಾಕಿಸ್ಕೊಂಡ್ಬಿಟ್ಟು ಲಾಟ್ರಿ ಡೇಟನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಇಟ್ ಇಸ್ ವೆರಿ ನೈಸ್. ಡೇಟ್ಸ್ ಆರ್ ಅನೌನ್ಸ್ಡ್. ಐ ಥಿಂಕ್ ಪ್ರಾಬ್ಲಿ ಅದಾದಮೇಲೆ ಅವತ್ತೇ ನಿಮಗೆ ಒಂದು SMS ಥ್ರೂ ಅಥವಾ ಅವತ್ತು ಸಂಜೆನೇ KHB ವೆಬ್ಸೈಟಲ್ಲಿ ಡೀಟೇಲ್ಸ್ ಕೂಡ ಲೋಡ್ ಆಗಿಬಿಡುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ಎಲಿಜಿಬಲ್ ಅಪ್ಲಿಕೇಶನ್ ಲೀಸ್ಟ್ ಆಸ್ ಆಫ್ 9/9 ಬಂದರೆ ಈ ಥರ ಇದೆ. ನೀವು ಇದನ್ನು ಓಪನ್ ಮಾಡಿ ಒಬ್ಬೊಬ್ಬರು ಡೀಟೇಲ್ಸ್ನೇ ಕಳ್ಕೊಂಡ್ಬಿಟ್ಟಿರ್ತೀರ. ಬಟ್ ಸ್ಟಿಲ್ ನೀವು ಬಂದು ನಿಮ್ಮ ಹೆಸರು ಮೇಲೆ ಮಾಡಿದ್ರೆ ನಿಮಗೆ ಸಿಕ್ಕೇ ಸಿಗುತ್ತೆ. ನನಗೆ ತುಂಬ ಜನ ಮಾಡ್ತಾರೆ, ಸರ್ ಅಪ್ಲಿಕೇಶನ್ ಹಾಕಿದ್ದೆ, ನಂದು ಡೀಟೇಲ್ಸ್ ಕಳ್ಕೊಂಡ್ಬಿಟ್ಟಿದ್ದೀನಿ, ಮನೆ ಚೇಂಜ್ ಮಾಡಿ ಅದು ಇದು ಅಂಥೇಳಿ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಬಂದು ನಿಮ್ಮ ಹೆಸರು ಇನಿಷಿಯಲ್ ಮೇಲೆ ಹಾಕಿದ್ರೆ ನಿಮಗೆ
ಸಿಗುತ್ತೆ. ನೀವು ಅದನ್ನು ಮಾಡ್ಕೋಬೋದು. ಸೊ ಈ ಥರ ತುಂಬ ಜನ ಹಾಕಿದ್ದಾರೆ, SC ST, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಸೀನಿಯರ್ ಸಿಟಿಸನ್ನು, ಓಕೆ, ಅದರ್ಸು, ಈ ಥರ ಇಲ್ಲ ಇದೆ. ನಾನು ಡೈರೆಕ್ಟಾಗಿ ಇದನ್ನೆಲ್ಲ ಓದ್ಲಿಕ್ಕೆ ಹೋಗಲ್ಲ, ಎಲ್ಲಾದರೂ ರಿಮಾರ್ಕ್ಸ್ ಇದೆಯಾ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ದೆನ್ ವಿ ವಿಲ್ ಗೋ ಟು ಸ್ಟ್ರೈಟ್ ಫಾರ್ವರ್ಡ್ ಲೊಕೇಶನ್ ಮ್ಯಾಪ್. ಯಾವುದೇ ರಿಮಾರ್ಕ್ ಇಲ್ಲ. ಗೋ ಡೌನ್. ಎಸ್. ಸೊ ನೋಡಿ, ಇಲ್ಲಿವರೆಗೂ ನಾವು ನೋಡಿದ್ವಿ MIG. ಇಲ್ಲಿ ನೋಡಿ, ರಿಮಾರ್ಕ್ ಅಂದ್ರೆ ಏನು, ಎಲಿಜಿಬಲಿ ಅಂದ್ರೆ ಏನು, ನಾನ್ ಎಲಿಜಿಬಲ್ ಲಿಸ್ಟ್ ಅಂದ್ರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ತಾವರೆಕೆರೆ ಅಗೇನ್ ಏನು ನೋಡಿ, ಶಿವಕುಮಾರ್ ಮೇತಿ ಅಲ್ಲ, ಸಾರಿ, ರಿಮಾರ್ಕ್ ಏನು ಹಾಕಿಲ್ಲ. ನೇತ್ರಾವತಿ GB ಅಂತೇಳಿ ನೋ ಏಜ್ ಪ್ರೂಫ್ ಅಂತ. ಮೋಸ್ಟ್ಲಿ ಸೀನಿಯರ್ ಸಿಟಿಸನ್ ಅಂಡರ್ ಕ್ಯಾಟಗರಿ ಹಾಕಿರ್ತೀರಾ, ಯಾವುದೇ ಪ್ರೂಫ್ ಕೊಟ್ಟಿರಲ್ಲ. ಕಾಂತಾಮಣಿ ನೋ SC ಕ್ಯಾಸ್ಟ್ ಸರ್ಟಿಫಿಕೇಟ್, ನೀವು ಕ್ಯಾಟಗರಿ ಅಂಡರ್ ಹಾಕಿರ್ತೀರಾ, ಆ ಸರ್ಟಿಫಿಕೇಟ್ ನೋಡಿರಲ್ಲ. ಇವರೆಲ್ಲ ಹೋಗಿ ಆಫೀಸ್ಗೆ ಸಬ್ಮಿಟ್ ಮಾಡಿದ್ರೆ ನಿಮ್ದೆಲ್ಲ ಎಲಿಜಿಬಲ್ ಲಿಸ್ಟಲ್ಲಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ತುಂಬ ಜನ ಗೈಸ್ ಯಾರೇ ಆಗಿರಲಿ, ಹಿಂದೆ ಯಾವುದೇ ಹಳೆ ಪ್ರಾಜೆಕ್ಟ್ ಆಗಲಿ, ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ಆಗಿರಲಿ, ನೀವೇನಾದರೂ EWS ಕ್ಯಾಟಗರಿಗೆ ವಿತೌಟ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದರೆ, ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಈ ಫ್ಯೂಚರಲ್ಲಿ ಸಬ್ಮಿಟ್ ಮಾಡ್ಬೋದು. ಅವೇರ್ನೆಸ್ ಇಲ್ದಲೇ EWS ಹಾಕಿದರೆ ನಿಮಗೆ ಲಿಸ್ಟಲ್ಲಿ ಕನ್ಸಿಡರ್ ಮಾಡಲ್ಲ. ಇಟ್ ಇಸ್ ವೆರಿ ಕ್ಲಿಯರ್. ಕ್ರಾಸ್ ಚೆಕ್ ಯುವರ್ ಡೀಟೇಲ್ಸ್. ಸೊ ಇಲ್ಲಿ ನೋಡಿ, ನೋ ID, ಇನ್ಕಮ್ ಸರ್ಟಿಫಿಕೇಟ್ ಮಿಸ್ಸಿಂಗ್, ನೋ ಇನ್ಕಮ್ ಸರ್ಟಿಫಿಕೇಟ್, ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್. ಇನ್ಕಮ್ ಸರ್ಟಿಫಿಕೇಟ್ ಯಾವಾಗಲೂ ಒಂದು ವ್ಯಾಲಿಡಿಟಿ ಅನ್ನೋದಿರುತ್ತೆ. ಯಾವಾಗ ಅಪ್ಲಿಕೇಶನ್ ಕರೆದಿರ್ತಾರಲ್ಲ ಆ ಟೈಮಲ್ಲಿ ಆ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇರಲೇಬೇಕು. ನೀವು ಅದನ್ನೇ ಅಪ್ಲೈ ಮಾಡಬೇಕು, ಹಳೇದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಸೊ ದೀಸ್ ಆರ್ ಬೇಸಿಕ್ ಇನ್ಫಾರ್ಮೇಷನ್. ಒಂದೊಂದ್ಸಲ ಇನ್ಕಮ್ ಸರ್ಟಿಫಿಕೇಟು ನೀವು ಯಾವುದೋ ರೀಸನ್ಗೆ ತೆಗೆಸಿರ್ತೀರಾ, ಇನ್ಕಮ್ ಎಕ್ಸೆಸ್ ಆಗಿರುತ್ತೆ, ಅದನ್ನು ಕೂಡ ಕನ್ಸಿಡರ್ ಮಾಡೋದಿಲ್ಲ. ಸೊ ಈ ಥರ ಎಲ್ಲ ರಿಮಾರ್ಕ್ ಹಾಕಿದ್ದಾರೆ. ಸೊ ರಾಂಗ್ ಇನ್ಕಮ್ ಸರ್ಟಿಫಿಕೇಟ್. ಓಕೆ, ಸಮ್ ಪೀಪಲ್ ವಿಲ್ ಟೇಕ್ ಇನ್ಕಮ್ ಸರ್ಟಿಫಿಕೇಟ್ ಫಾರ್ ಸಮ್ ಅದರ್ ರೀಸನ್, ಅದನ್ನು ಇಲ್ಲಿ ಲೋಡ್ ಮಾಡ್ತಾರೆ, ಅದೆಲ್ಲ ವರ್ಕೌಟ್ ಆಗಲ್ಲ. ಸೊ ನೋ ID, ಲೆಸ್ ID, ಅನದರ್ ಪರ್ಸನ್ ಪೇಡ್. ಓಕೆ, ಈ ಥರ ಕೆಲವೊಂದು ಡೀಟೇಲ್ಸ್ನ ಹಾಕಿರ್ತಾರೆ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡಿ ನೋಡ್ಕೊಳ್ಳಿ. ಸೊ ವಿ ಹ್ಯಾವ್ ಕವರ್ಡ್ ಲೀಸ್ಟ್, ವಿ ಹ್ಯಾವ್ ಕವರ್ಡ್ ನೋಟಿಫಿಕೇಶನ್ ಆಲ್ಸೋ. ಆ್ಯಂಡ್ ಗೋ ಬ್ಯಾಕ್ ಟು ಎಸ್. ನಾನು ಹೇಳಿದೆ ನಿಮಗೆ, ಒಂದು ವರ್ಷದ ಹಿಂದೆ ನಾನು ಎಕ್ಸಾಕ್ಟ್ಲಿ ಈ ವಿಡಿಯೋ ಮಾಡಿ ಹಾಕಿದ್ದೆ. ಅದಾದಮೇಲೆ ಅವರು ಅದನ್ನು ಹೋಲ್ಡ್ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು. ಬಟ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಅಪ್ಲೈ, ರೈಟ್? ನಮಗೆ ಒಬ್ಬ ಸಬ್ಸ್ಕ್ರೈಬರು ಇಲ್ಲಿ ನೋಡಿ, ಒಂದು RIT, ರೈಟ್ ಟು ಇನ್ಫಾರ್ಮೇಷನ್ ಹಾಕಿ ಸ್ವಲ್ಪ ಮಾಹಿತಿಗೆ ಕೇಳಿದ್ದಾರೆ, KHBಗೆ ಇನ್ ಬಿಟ್ವೀನ್. ಓಕೆ, ಸೊ ಯಾವಾಗ ಅಂದರೆ 6/13 ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ನೋಡಿ, ನಾನು ಓದ್ಬಿಡ್ತೀನಿ ಇದನ್ನು. ವಾಟ್ ಇಸ್ ದ ಪ್ರೆಸೆಂಟ್ ಸ್ಟೇಟಸ್ ಆಫ್ ಪ್ರಾಜೆಕ್ಟ್? ಪ್ರಸ್ತುತ ಬಡಾವಣೆಯು ಎಲ್ಲ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಮಾಗಡಿ ಯೋಜನೆ ಪ್ರಾಧಿಕಾರದಿಂದ ಬಡಾವಣೆಯ ನಕ್ಷೆಯು ಅನುಮೋದನೆಯಾಗಬೇಕಾಗಿದೆ ಹಾಗೂ ರೇರಾದಲ್ಲಿ ಬಡಾವಣೆ ನೋಂದಣಿ ಆಗಬೇಕಾಗಿರುತ್ತದೆ. ಸೊ ಅನೌನ್ಸ್ ಮಾಡಿದಾಗ ಇದು ಬರುತ್ತೆ ಅನ್ಕೊಂಡು ಎಸ್ಟಿಮೇಷನ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಬಟ್ ಬಿಕಾಸ್ ಆಫ್ ಸಮ್ ಡಿಲೇ, ಈ ರೀಸನ್ ಇಂದ ಅದನ್ನ ಪೋಸ್ಟ್ಪೋನ್ ಮಾಡಿ ಇಟ್ ಟುಕ್ ಆಲ್ಮೋಸ್ಟ್ 1 year. ಓಕೆ, ಸೊ ರೀಸನ್ ಫಾರ್ ಪೋಸ್ಟ್ಪೋನ್ಮೆಂಟ್ ಆಫ್ ಆಕ್ಷನ್ ಲಾಟ್ರಿ, ಲಾಸ್ಟ್ ಇಯರ್ ಆಲ್ರೆಡಿ ಈ ಲಾಟ್ರಿನ ಅನೌನ್ಸ್ ಮಾಡಿರ್ತಾರೆ, ಮತ್ತೆ ಕ್ಯಾನ್ಸಲ್ ಮಾಡಿರ್ತಾರೆ. ಸೊ ಅವ್ರು ಹೇಳೋದೇನೆಂದರೆ, ಡಿಪಾರ್ಟ್ಮೆಂಟ್ ಅವರು ಸದರಿ ಬಡಾವಣೆಗೆ ಸಂಬಂಧಿಸಿದಂತೆ ಈ ಹಿಂದೆ ದಿನಾಂಕ ಈ ಲಾಟ್ರಿ ನಡೆಸಲಾಗಿ ಪತ್ರಿಕಾ ಪ್ರಕಟಣೆ ನೀಡಲಾಗಿತ್ತು. ಆದರೆ ಸದರಿ ಬಡಾವಣೆ ನಕ್ಷೆ ಮಾಗಡಿ ಯೋಜನೆ ಪ್ರಾಧಿಕಾರ ಅನುಮೋದನೆಯಾಗದೇ ಇದ್ದ ಕಾರಣ, ಓಕೆ, ನಕ್ಷೆ ಅನುಮೋದನೆಯಾಗದ ಕಾರಣ ಈ ಲಾಟ್ರಿನ ಪೋಸ್ಟ್ಪೋನ್ ಮಾಡಿದ್ದಾರೆ. ಇಟ್ ಆಲ್ ಮೊಟ್ಟು. ಸೊ ನೆಕ್ಸ್ಟ್ ಡೇಟ್ ಯಾವಾಗ ಅಂತ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್, ನಾವು ಪತ್ರಿಕೆಯಲ್ಲಿ ಅನೌನ್ಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಥರ ನೀವು RIT ಹಾಕಿಬಿಟ್ಟು ಏನೇ ಇನ್ಫಾರ್ಮೇಷನ್ ಇದ್ರೂ ಕೂಡ ತಗೋಬೋದು. ಸೊ ಕಮಿಂಗ್ ಬ್ಯಾಕ್ ಟು ಬ್ಯಾಳಲದು, ಎಷ್ಟು ದೊಡ್ಡ ಇದು ನೋಡಿ, ನಾವು ಚುಂಚನಕಟ್ಟೆಯಿಂದ ಸ್ವಲ್ಪ ನಾನು ನಿಮಗೆ ತೋರಿಸ್ಲಿಕ್ಕೆ ಹೋದರೆ, ಓಕೆ, ಇಲ್ಲಿಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಬಟ್ ಈ ಲೇಔಟು ಚುಂಚನಕಟ್ಟೆಯಿಂದ ಸ್ವಲ್ಪ ಕೆಳಗಡೆ ಬಂದರೆ ದೇರ್ ಇಸ್ ಪ್ಲೇಸ್ ಕಾಲ್ಡ್ ಬಾಯಲಾಳು. ಇದೆ ಊರಲ್ಲಿ ಇದು ಬರುವಂಥ ಲೇಔಟು. ಸೊ ಈ ಊರಲ್ಲಿ ನೋಡಿ ISSDCನೂ ಇದೆ, ಸ್ಪೇಸ್ ಇಂಡಿಯನ್ ಡೀಪ್ ಸ್ಪೇಸ್ ರಿಸರ್ಚ್ ನೆಟ್ವರ್ಕ್ ಕೂಡ ಇದೆ. ಅದಕ್ಕೆ ಅಟ್ಯಾಚ್ ಆಗಿನೇ ಇರುವಂತಹ ಲೇಔಟ್ ಇದು. ಸೊ ಇದ್ರದ್ದು ಟೋಟಲ್ ಆಗಿ ಹೆಂಗೆ ಬರುತ್ತೆ ಅಂದರೆ, ನಾನು ನಿಮಗೆ ಒಂದು ಸೂಕ್ಷ್ಮವಾಗಿ ಒಂದು ಡಯಾಗ್ರಾಮ್ ಹಾಕ್ತೀನಿ ಇಲ್ಲಿ. ಸೊ ಇದನ್ನ ತಗೊಂಡು ನಾನು ನಿಮಗೆ, ಇದು ಸ್ಪೇಸ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗಿ ಇದೆಲ್ಲ ಬಂದ್ಬಿಟ್ಟು, ಇದೆಲ್ಲ ಬಂದು ಈ ಥರ ಬಂದು
ಇದೆಲ್ಲ ಬಂದು ಇಲ್ಲೊಂದು ಮೇನ್ ಎಂಟ್ರಿ ಇದೆ. ಸೊ ಇವಷ್ಟು ಬಂದ್ಬಿಟ್ಟು ಲೇಔಟ್. ಇಫ್ ಯು cross check my red color, whatever I highlighted here, right, it is exactly matching. Can you see? So this is what ಸಂಪೂರ್ಣವಾಗಿ ಲೇಔಟ್ ಮ್ಯಾಪು. ರೋಡ್ಗೆ ಎರಡು ಕಡೆಯಿಂದ ಎಂಟ್ರಿ ಇದೆ, ಮಧ್ಯದಲ್ಲಿ ಒಂದು ಕೆರೆ ಟ್ಯಾಂಕ್ ಕೂಡ ಇದೆ. ಸೊ ಇಲ್ಲಿ ಯಾವುದೇ ಕೂಡ ಸೈಟ್ ನಂಬರ್ಸ್ ಏನಿಲ್ಲ, ತುಂಬ ಹಳೇದಿದು ಪ್ರೀ ಪ್ಲಾನ್ ಲೇಔಟ್ ಅನ್ಕೊಂತೀನಿ. ಬಟ್ ತುಂಬ ಡಿವಿಯೇಷನ್ ಏನಿರಲ್ಲ. ಓಕೆ, ಇಟ್ಸ್ ವಿಲ್ ಬಿ ಸಿಮಿಲರ್ ಆಗೇ ಇರುತ್ತೆ. ಬಟ್ ಜಸ್ಟ್ ಟು ಗಿವ್ ಯು ಸಮ್ ಬೇಸಿಕ್ ಡೀಟೇಲ್ಸ್ ಆಫ್ ದಿಸ್ ಅಲ್ವಾ. ಸೊ ಇಲ್ಲಿ ನೋಡಿ, ಟೋಟಲ್ ಏರಿಯಾ ಬಂದು 238 acres, 40 ಗುಂಟೆ ಇದೆ. ಸೊ ಖರಾಬು 7 ಎಕರೆ ಇದೆ. ಟೋಟಲ್ ಬರೋದು 230 ಎಕರೆಯಲ್ಲಿ ಮಾಡ್ತಾ ಇರೋದು. ರೆಸಿಡೆನ್ಸಿಯಲ್ ಪರ್ಪಸ್ಗೆ ಯೂಸ್ ಮಾಡಿರೋದು. ಓಕೆ ಗೈಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಯು ಶುಡ್ ಚೆಕ್ ದಿಸ್. ಓಕೆ, ಹಾಂ, ನಾನು ಇದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ, ಸಿ, ರೆಸಿಡೆನ್ಸಿಯಲ್ ಪರ್ಪಸ್ಗೆ ಯೂಸ್ ಮಾಡಿರೋದು 51%, ಕಮರ್ಷಿಯಲ್ಗೆ 2%. ಸೊ ಇದೆರಡು ಕೂಡ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಲೇಔಟ್ ಆಗಿರುತ್ತೆ. ಸಿವಿಕ್ ಕಮ್ಯುನಿಟಿಗೆ 5%, ಪಾರ್ಕ್ ಅಂಡ್ ಓಪನ್ ಸ್ಪೇಸ್ಗೆ 10%, ರೋಡಿಗೆ ಅಪ್ರಾಕ್ಸಿಮೇಟ್ಲಿ 30%. ಟೋಟಲ್ 138 ಎಕರೆಯಲ್ಲಿ ಇಷ್ಟು. ಐ ಮೈಟ್ ಬಿ ರಾಂಗ್ ಇನ್ ಟರ್ಮ್ಸ್ ಆಫ್ ಸ್ಲೈಟ್ಲಿ, ಬಟ್ ನಾಲೆಡ್ಜ್ ವೈದು ಇಟ್ಸ್ ಕರೆಕ್ಟ್ ಆಗಿದೆ. 100% ಲ್ಯಾಂಡಲ್ಲಿ ಯಾವ್ಯಾವುದಕ್ಕೆ ಪಾರ್ಕು, ರೋಡು, ಸಿವಿಕ್ ಕಮ್ಯುನಿಟಿಗೆ ಇಷ್ಟು ಯೂಸ್ ಮಾಡಿದ್ದಾರೆ. ನೀವು ಈ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ನೀವು ಇದನ್ನು ಟೋಟಲ್ ಮಾಡಿದ್ರೆ 53% ಬರುತ್ತೆ. ಇನ್ನು 47% ರೋಡು, ಪಾರ್ಕು, ಓಪನ್ ಸ್ಪೇಸು, ಸಿವಿಕ್ ಕಮ್ಯುನಿಟಿಗಿದೆ. ಸೊ ಎಂಟೈರ್ ಲ್ಯಾಂಡಲ್ಲಿ ಹಾಫ್ ದ ಲ್ಯಾಂಡ್ ಇಸ್ ಯೂಸ್ಡ್ ಫಾರ್ ಡೆವಲಪ್ಮೆಂಟ್ ಆಫ್ ಪಾರ್ಕ್, CA ಅಮ್ಯುನಿಟೀಸ್, ಓಪನ್ ಸ್ಪೇಸ್. ಓನ್ಲಿ 53%, ಇನ್ಕ್ಲೂಡಿಂಗ್ ರೋಡ್ಸ್, 53% ಓನ್ಲಿ ಫಾರ್ ರೆಸಿಡೆನ್ಷಿಯಲ್. ನೀವು ಎಲ್ಲಾದರೂ ಪ್ರೈವೇಟ್ ಲೇಔಟಲ್ಲಿ 230 ಎಕರೆಗೆ, ಇಲ್ಲಿ ಕೆಳಗಡೆ ಬನ್ನಿ ನೋಡಿ, EWS 1433, LIG 1000, MIG 1000 ಸೈಟ್ ಇದೆ, HIG 285 ಇದೆ, HIG2 2252 ಟೋಟಲ್ ಸೈಟು. ಆಡ್ ಸೈಟ್ ಬಂದ್ಬಿಟ್ಟು 181, ಕಾರ್ನರ್ ಸೈಟ್ ಬಂದ್ಬಿಟ್ಟು 514, ಟೋಟಲ್ ಸೈಟ್ ಬಂದು 3547. ನೀವು ಒಂದು ಪ್ರಾಂಪ್ಟ್ ಆಗಿ ಲೆಕ್ಕ ಮಾಡಿ ಗೈಸ್. ಓಕೆ, ಇಟ್ ಮೈಟ್ ಸರ್ಪ್ರೈಸ್ ಯು ಬೆಸ್ಟ್. 343547 ಟೋಟಲ್ ನಂಬರ್ ಆಫ್ ಸೈಟ್ ಡಿವೈಡೆಡ್ ಬೈ ಟೋಟಲ್ ಎಕರ್ಸ್ ಯೂಸ್ಡ್ ಎಷ್ಟಿದೆ, 230 ಇಟ್ಕೊಳ್ಳೋಣ, ಖರಾಬ್ ತೆಗೆದ್ಬಿಟ್ಟು. ಸೊ ಒಂದು ಎಕರೆಗೆ ಅಪ್ರಾಕ್ಸಿಮೇಟ್ಲಿ ಆನ್ ಅವರೇಜ್ 15 ಸೈಟು, ಕಾಂಬಿನೇಷನ್ ಆಫ್ EWS, LIG, MIG, HIG, HIG2. ಓಕೆ, ಅಂದರೆ ಒಂದು ಎಕರೆಗೆ 15. ನಿಮಗೆ ಈ ಏರಿಯಾದಲ್ಲಿ ಯಾರಾದರೂ ಪ್ರೈವೇಟ್ ಲ್ಯಾಂಡ್ ಅವರು ನಮ್ದು 2 ಎಕರೆ ಲೇಔಟ್ ಇದೆ, 50 ಸೈಟ್ ಇದೆ ಅಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಆರ್ ಅಂಡರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ವಿಚ್ ಆರ್ ನಾಟ್ ಅಂಡರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಬಿ ಕೇರ್ಫುಲ್. ಎನಿ ಪ್ರೈವೇಟ್ ಲೇಔಟ್ ನೀವು ಚೆಕ್ ಮಾಡಿದಾಗ ಎಷ್ಟು ಎಕರೆ ಪ್ರಾಜೆಕ್ಟ್ ಇದೆ, ಎಷ್ಟು ಸೈಟ್ ಮಾಡಿದ್ದೀರಾ, ಯಾವ ಡೈಮೆನ್ಷನಲ್ಲಿ ಮಾಡಿದ್ದೀರಾ. ಡಾಕ್ಯುಮೆಂಟೇಜ್ ನೋಡೋದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದ್ರ ಜೊತೆಗೆ ನೀವು ಇದನ್ನ ಯೂಸ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ರೋಡಿಗೆ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟ್ ಪಾರ್ಕ್ ಇದೆ ಅಂತ ನೀವು ಇದನ್ನು ತಿಳ್ಕೊಬೋದು. ಯಾವ ಥರ ಹೌಸಿಂಗ್ ಬೋರ್ಡ್ ಆ್ಯಕ್ಟ್ ಇರುತ್ತೆ ಅಂತ ನಿಮಗೆ ಕ್ರಾಸ್ ಚೆಕ್ ಮಾಡೋದು. ಇಟ್ಸ್ ಜಸ್ಟ್ ಅ ಜನರಲ್ ನಾಲೆಡ್ಜ್. ಸೊ ದಿಸ್ ಇಸ್ ಬಂದು ಲೇಔಟು. ಸೊ ಬ್ಯಾಳಲ್ಲೂ ಕೂಡ ಎಂಟ್ರಿ ಇದೆ, ತುಂಬ ಚೆನ್ನಾಗಿದೆ. ನಾನು ಪರ್ಸ್ನಲಿ ಇಲ್ಲಿ ಹೋಗಿದ್ದೀನಿ. ನಾನು ಯಾಕಂದರೆ ಒಂದು 2-3 ಸಲ ಲಾಸ್ಟ್ BDA ವಿಲ್ಲಾ ನೋಡಲಿಕ್ಕೆ ನೆಲಮಂಗಲ ಹತ್ರ ಹೋದಾಗ ಆನ್ ದ ವೇ ಬರ್ಬೇಕಾದ್ರೆ, ಈ ರೋಡಲ್ಲಿ ಬರ್ಬೇಕಾದ್ರೆ, ಇವನ್ ಐ ವಾಸ್ ಸರ್ಪ್ರೈಸ್ ಟು ಸಿ ದಿಸ್. ಇಲ್ಲಿ ನಿಮಗೆ ಈಗ ನೋಡಿ, ಇದರಲ್ಲಿ ಆಲ್ರೆಡಿ ಮೇನ್ ಗೇಟ್ ಎಲ್ಲ ಇದೆ. ನಾವು ಸ್ಟ್ರೀಟ್ ವ್ಯೂ ತೊಗೊಂಡ್ರೆ, ಓಕೆ, ಕೆನ್ ಯು ಸಿ ದಿಸ್? ಯಾ, ಇಲ್ಲಿ ಆಲ್ರೆಡಿ ಕಟ್ಟಿದ್ದಾರೆ. ಬಟ್ ಮೋಸ್ಟ್ಲಿ ಇದು ಲೈವ್ ಇಮೇಜ್ ಕ್ಯಾಪ್ಚರ್ ಆಗಿರೋದು ತುಂಬ ಹಳೇದು ಅನ್ಕೊಂತೀನಿ, 1-2 ವರ್ಷದ ಹಿಂದಿರಬೇಕಿದು. ಬಟ್ ಆಸ್ ಆಫ್ ಟುಡೇ ನಾನು ಹೋದಾಗಲೇ ಇಲ್ಲೆಲ್ಲ ಎವ್ರಿಥಿಂಗ್ ವಾಸ್ ಬಿಲ್ಟ್ ವೆರಿ ವೆಲ್. ಈ ರೋಡು ಕೂಡ ಚಿಕ್ಕ ರೋಡ್ ಇತ್ತು, 30 ಫೀಟ್ ರೋಡು. ಇದು ದೊಡ್ಡದಾಗಲಿಕ್ಕೆ ಏನೇನು ಜಾಗ ಬೇಕು ಎಲ್ಲ ಬಿಟ್ಬಿಟ್ಟೆ ಕಟ್ಟಿದ್ದಾರೆ. ಸೊ ಐ ಥಿಂಕ್ ಇದರೊಳಗಡೆ ಹೋಗ್ಬೋದಾ? ಇದು ಸೊ ತುಂಬ ಬೆಳೆದಿರೋ ಏರಿಯಾ ಇದು. ಇವನ್ ಬಸ್ ಫೆಸಿಲಿಟಿ ಕೂಡ ಇಲ್ಲಿದೆ ಅಂತ ತುಂಬ ಚೆನ್ನಾಗಿ ಕೇಳ್ಪಟ್ಟಿದ್ದೀನಿ. ಸೊ ದಿಸ್ ಇಸ್ ಫುಲ್ ಲೇಔಟ್. ಇಲ್ಲಿ ಕಾಣೋದೆಲ್ಲ ಲೇಔಟು ನಿಮಗೆ. ಓಕೆ, ಆನ್ ದಿಸ್ ನೋಟ್ ಐ ಥಿಂಕ್ ಐ ಕವರ್ಡ್
live details I covered also. ಇಲ್ಲಿ ಏನಾದರೂ ಇದೆಯಾ ನೋಡ್ತೀನಿ. ಓಕೆ, ಇಲ್ಲಿ ಲೈವ್ ಇಮೇಜ್ ಯಾವುದಿಲ್ಲ. ಸ್ಯಾಟಲೈಟ್ಗೆ ಹೋಗ್ಬಿಟ್ಟು ಸ್ಟ್ರೀಟ್ ವ್ಯೂ ತೊಗೊಳೋಣ. ಓಕೆ, ಬೈಲಲ್ಗೆ ತುಂಬ ಸ್ಟ್ರೀಟ್ ವ್ಯೂ ಇಲ್ಲ. ಮೋಸ್ಟ್ಲಿ ಇಲ್ಲಿಂದ ಏನಾದರೂ ಕಾಣುತ್ತೆ ನೋಡೋಣ. ಇದು ಯಾವುದೋ ಪ್ರೈವೇಟ್ ಲೇಔಟಲ್ಲಿ ಆಗಿದೆ, ಬಟ್ ಯಾ, ಐ ಥಿಂಕ್ ದಿಸ್ ನಾಟ್ ದ ರೈಟ್ ಒನ್. So I covered map. I'm going to close this. I covered master plan. I will close this also. ಪ್ರಕಟಣೆ ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಲಿಜಿಬಲ್ ಲಿಸ್ಟು ಕೊಂಡು ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕರ್ನಾಟಕ ಹೌಸಿಂಗ್ ಬೋರ್ಡಲ್ಲಿದೆ. ಥ್ಯಾಂಕ್ ಯು. ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದೆ, ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಶೇರ್ ವಿತ್ ದ ಪೀಪಲ್ ಹೂ ಆರ್ ರಿಯಲಿ ನೀಡ್ ದಿಸ್. ಥ್ಯಾಂಕ್ ಯು.